ಕಾಫಿ ನಾಡಿನ ಮತ್ತೊಂದು ಶಾಲೆಯಲ್ಲಿ ಅಯ್ಯಪ್ಪ ಮಾಲೆ ಗಲಾಟೆ ಬೆಳಕಿಗೆ ಬಂದಿದೆ. ಅಯ್ಯಪ್ಪ ಮಾಲೆ ಹಾಕಿ ಶಾಲೆಗೆ ಬಂದಿದ್ದೆ ತಪ್ಪ, ಮಾಲೆ ಹಾಕಿ ಬಂದ್ರೆ ಶಾಲೆಗೇನ್ ಪ್ರಾಬ್ಲಮ್ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಫಿ ನಾಡಲ್ಲಿ ಅಯ್ಯಪ್ಪ ಮಾಲೆ ಹಾಕಿ ಬಂದಂತಹ ವಿಚಾರ ಹಿಂದೆ ಒಂದ್ಸಲ ಸೌಂಡ್ ಮಾಡಿತ್ತು. ಈಗ ಮತ್ತೆ ಅದೇ ತರದೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅಯ್ಯಪ್ಪ ಮಾಲೆ ಹಾಕೊಂಡು ಶಾಲೆಗೆ ಬಂದ್ರೆ ಶಾಲೆಯವರಿಗೆ ಏನ್ ಪ್ರಾಬ್ಲಮ್? ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ವಿವಾದ ಭುಗಿಲೆದ್ದಿದೆ. ಮಾಲೆ ಹಾಕಿ ಶಾಲೆಗೆ ಬಂದಿದ್ರು 7ನೇ ತರಗತಿ ವಿದ್ಯಾರ್ಥಿ. ಮಾಲೆ ಹಾಕಿದ್ದಕ್ಕೆ ಶಿಕ್ಷಕರಿಂದ ಹಲ್ಲೆ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಯಾರನ್ನು ಕೇಳಿ ಮಾಲೆ ಹಾಕಿ ಬಂದೆ ಅಂತ ಆಡಳಿತ ಮಂಡಳಿ ಅವ್ರಿಗೆ ಪ್ರಶ್ನೆ ಮಾಡಿದೆ. ಶರ್ಟ್ ಒಳಗೆ ಯಾಕೆ ಬನಿಯನ್ ಹಾಕಿಲ್ಲ ಅಂತ ಸಿಬ್ಬಂದಿ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡೋದಷ್ಟೇ ಅಲ್ಲ, ಹಲ್ಲೆ ಕೂಡ ಮಾಡಿದ್ದಾರೆ. ಶಬರಿಮಲೆಗೆ ಹೋಗ್ಬೇಕು, ರಜಾ ಕೊಡಲ್ಲ ಅಂತ ಶಿಕ್ಷಕರು ಸತಾಯಿಸಿದ್ದಾರೆ. ನಿಮ್ಮಪ್ಪನ ಕೈಯಲ್ಲಿ ಇರುಮುಡಿ ಕಳಿಸು ಅಂತ ಆಡಳಿತ ಮಂಡಳಿ ಒಂದು ರೀತಿ ಬೇಜವಾಬ್ದಾರಿ ವರ್ತನೆಯನ್ನ ತೋರಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಏನಾದ್ರೂ ಎಲ್ಲರೂ ಇರ್ತೀವಿ ಸ್ವಾಮಿಗಳು, ನೀವು ಇಲ್ಲಿಗೆ ಕಟ್ಕೊಳ್ಳಿ, ಸೊಂಟಕ್ಕೆ ಕಟ್ಕೊಳ್ಳಿ, ಮನೆ ಕಟ್ಟೋಣ ನಾವಿರ್ತೀವಿ ನಿಮ್ ಜೊತೆ. ಹೋಗ್ಬೇಡಿ ನೀವು, ಯಾರು ಏನೇ ಇದ್ರು ನೇರವಾಗಿ ನಿಮ್ ತಂದೆ ಬಂದೇಳಿ ನಿಮ್ ತಂದೆ ನಾವು ಮಾಡ್ತೀವಿ, ಯಾವುದಕ್ಕೂ ಭಯ ಪಡಬೇಡಿ ಗೊತ್ತಾ. ಭರತ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಭರತ್, ಧಾರ್ಮಿಕ ಆಚಾರ ವಿಚಾರ ಎಲ್ಲ ಅವರ ನಂಬಿಕೆಗೆ ಬಿಟ್ಟಿದ್ದು, ಶಾಲೆಗೆ ವಿದ್ಯಾರ್ಥಿ ಮಾಲೆ ಹಾಕೊಂಡು ಬಂದ್ರೆ ಅವ್ರಿಗೆ ಏನ್ ಸಮಸ್ಯೆ ಏನಂತೆ? ಖಂಡಿತ ಪ್ರಭು, ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 1 ತಿಂಗಳ ಹಿಂದೆ ಏನು MS ಕಾಲೇಜಿನಲ್ಲಿ ಬಂದಂತಹ 2 ವಿದ್ಯಾರ್ಥಿಗಳನ್ನ ಶಾಲಾ ಶಿಕ್ಷಕರು ಹೊರ ಹಾಕಿದಂತ ಒಂದು ಘಟನೆ ಮಾಸೋಮನವೇ ಇದೀಗ ಮತ್ತೊಂದು ರೀತಿಯ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಏನು ಚಿಕ್ಕಮಗಳೂರು ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಒಂದು ಸೆಂಟ್ ಜೋಸೆಫ್ ಏನ್ ಶಾಲಾ ಇದೆ, ಸೊ ಈ ಶಾಲೆಯಲ್ಲಿ 7ನೇ ತರಗತಿ ಓದು ವ್ಯಾಸಂಗ ಮಾಡ್ತಿದ್ದಂತಹ ವಿದ್ಯಾರ್ಥಿನಿಯೋರ್ವ ಏನು ಅಯ್ಯಪ್ಪ ಮಾಲೆಯನ್ನು ಧರಿಸಿ ಆ ಒಂದು ಶಬರಿಮಲೆಗೆ ತೆರಳಬೇಕಾದಂತಹ ಸಂದರ್ಭದಲ್ಲಿ ಬೇಕಾದಂತಹ ರಜೆಗೆ ಸಂಬಂಧಪಟ್ಟ ಶಿಕ್ಷಕರ ಬಳಿ ರಜೆಯನ್ನ ಒಂದು ಮನವಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಶಿಕ್ಷಕರು ಆತನ ಮೇಲೆ ಹಲ್ಲೆಯನ್ನು ಮಾಡುವುದರ ಜೊತೆಗೆ ನಿಂದಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಬಂತು. ಜೊತೆಗೆ ಇನ್ನು ಇರುಮುಡಿಯನ್ನ ಕಟ್ಟಿ ತೆಗೆದುಕೊಂಡು ಹೋಗಬೇಕಾದಂತಹ ಸಂದರ್ಭ ಆ ಇರುಮುಡಿಯನ್ನ ತಂದೆ ಕೈಯಲ್ಲಿ ಕಳಿಸಿ ನಂತರ ನೀನು ಶಾಲೆಗೆ ಬಾ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ ಅಂತಕ್ಕಂಥ ವಿಚಾರ ಕೂಡ ಇದೀಗ ತಿಳಿದು ಬಂದಿದೆ. ಸೊ ಇದಾದ ನಂತರದಲ್ಲಿ ಒಂದು ಶಾಲಾ ಆವರಣಕ್ಕೆ ಅಂದ್ರೆ ಜೊತೆಗೆ ಅಲ್ಲಿರ್ತಕ್ಕಂತಹ ಪ್ರಿನ್ಸಿಪಲ್ ಬಳಿಯಲ್ಲಿ ಏನು VHP ಸಂಘಟನೆ ಜೊತೆಗೆ ಬಜರಂಗ ದಳದ ಕಾರ್ಯಕರ್ತರು ತೆಳಿ ಒಂದು ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಅಲ್ಲಿನ ಆ ಒಂದು ಮುಖ್ಯ ಶಿಕ್ಷಕಿ ಇರಬಹುದು ಅಥವಾ ಪ್ರಾಂಶುಪಾಲರು ಅವರ ಬಳಿ ಒಂದು ಕ್ಷಮೆ ಯಾಚಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದಾದ ನಂತರ ಇದೀಗ ಪರಿಸ್ಥಿತಿ ತಿಳಿಯಾಗಿದ್ದು ಆ ಶಾಲಾ ವಿದ್ಯಾರ್ಥಿಗೆ ರಜೆಯನ್ನ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಭರತ್.
ಒಬ್ಬ ಮುಸಲ್ಮಾನ್ ಹುಡುಗಿಗೆ ನೀವು ಪ್ರಶ್ನೆ ಮಾಡಿ, ನೀವೇ ಇರಲ್ಲ, ನಿಮ್ ಶಿಕ್ಷಣ ಸಂಸ್ಥೆನೇ ಇರಲ್ಲ. ನಾವು ಅದು ಸಮಾಜದಿಂದ